7ರಿಂದ 8 ಕ್ಯಾಚ್ ಹಿಡಿದಿದ್ದೀವಿ ಸ್ಟ್ಯಾಂಡ್ ಅಲ್ಲಿ ಗುರುಗಳೇ. ಮನೇಲಿ ಒಂದು ಕ್ಯಾಚ್ ಇದೆ ಕೇಳಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಇವತ್ತು ನಮ್ಮ ಜೊತೆ ರೂಪೇಶ್ ರಾಜಣ್ಣ ಅವರಿದ್ದಾರೆ. ಯಾರಿಗ್ ಗೊತ್ತಿಲ್ಲ ರೂಪೇಶ್ ರಾಜಣ್ಣ ಅವ್ರಂದ್ರೆ ಬಿಗ್ ಬಾಸ್ ಮೂಲಕ ಗೊತ್ತು. ಕನ್ನಡ ಪರ ಹೋರಾಟ ಅಂತಂದ್ರೆ ಫಸ್ಟ್ ಎಲ್ರಿಗೂ ಕೇಳಿ ಬರೋದೇ ರೂಪೇಶ್ ರಾಜಣ್ಣ ಅವರು. ಇವಾಗ ಸದ್ಯ ರೂಪೇಶ್ ಶೆಟ್ಟಿ ಅವರು ಅಂದ್ರೆ R² ಈಗ ಸಿನಿಮಾ ಮಾಡ್ತಾ ಇದ್ದಾರೆ ಜೈ ಅಂತ ಹೇಳಿ. ಅವ್ರ ಸಿನಿಮಾಗೆ ಹಾರೈಸೋದಕ್ಕೆ ಅಂತ ಹೇಳಿ ದಂಪತಿ ಸಮೇತ ಇವತ್ತು ಸಿನಿಮಾ ಸಾಂಗ್ ರಿಲೀಸ್ ಇವೆಂಟಿಗೆ ಬಂದಿದ್ದಾರೆ. ಬನ್ನಿ ರೂಪೇಶ್ ಸರ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಮೇಡಮ್. ರೊಟ್ಟಿ ತಿನ್ನಕ್ ಬೇಕು, ಕಡ್ಲೆಕಾಯಿ ಚಟ್ನಿ. ಜೈ ಅಂದ್ರೆ ರೂಪೇಶ್ ಶೆಟ್ಟಿ. ಅಲ್ಲೇ ನಿಮ್ಮ ಹೆಸರು ಬಂದ್ಬಿಡತ್ತೆ, ರೂಪೇಶ್ ಅಂತ. ಇಬ್ರು ಸಹ, ನಾನು ಅವರು ಬಿಗ್ ಬಾಸ್ ಅಲ್ಲಿ ಇದ್ದು ಅವಾಗ 100 ದಿನ ನಮ್ಗೆ ಒಂದೊಳ್ಳೆ ಬಾಂಧವ್ಯ ಇತ್ತು. ಸೊ ನಾವು ಗುರೂಜಿ ಅವರು ಒಂದು ಅಲ್ಲಿಗೆ ಬರ್ಬೇಕಾದ್ರೆ ಯಾವ್ದೋ ಒಂದು ಮೂವಿ ಗಿರ್ಗಿಟ್ ಅಂತಾನೇನೋ ಒಂದು ದೊಡ್ಡ ಮೂವಿ ಹಿಟ್ ಆಗಿತ್ತು ಮೂವಿ. ಈಗ ಜೈ ಅಂತ ಹೇಳಿ ಅವ್ರದ್ದೊಂದು ನಾಯಕ ನಟರಾಗಿ ಇವತ್ತು ಒಂದು ಒಳ್ಳೆ ಹಾಡು ಎಷ್ಟು ಚೆನ್ನಾಗಿದೆ ಅಂದ್ರೆ ರೀಲ್ಸ್ ಮಾಡೋರ್ಗಂತೂ ನನ್ನ ಪ್ರಕಾರ ಅದು ನೆಕ್ಸ್ಟ್ ಅದೇ ಟ್ರೆಂಡ್ ಅನ್ಕೋತೀನಿ. ನನ್ನ ಪ್ರಕಾರ ನೀವು ಹಾಡನ್ನು ಕೇಳಿ ನಿಮ್ಗೆ ಗೊತ್ತಾಗುತ್ತೆ. 100% ನಾವು ಮಾಡಿ ಕೆಲವೇ ದಿನಗಳಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ. ನೀವೆಲ್ಲರೂ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಎಲ್ಲರೂ ಕಮೆಂಟ್ ಮಾಡೋಣ, ಹಾಕಿಲ್ಲ ಇಲ್ಲ ಅಂತ ಕರೆಗೂ ನಮ್ಮನ್ನ ತಗಲಾಕಿಸ್ಕೊಂಡಿದ್ದಾರೆ. ಖಂಡಿತ ಮಾಡೋಣ. ಹಾಡು ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಅವರು ಪಾಪ ತುಂಬಾ ಕಷ್ಟಪಟ್ಟು ಒಂದು ಅವ್ರದೇ ಆದಂತ ಒಂದು ವಿಭಿನ್ನತೆಯಿಂದ ಗುರುತಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾವೆಲ್ಲ ಸೇರಿ ಅವ್ರಿಗೆ ಸಪೋರ್ಟ್ ಮಾಡೋಣ ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಇಲ್ಲಿ ಬಂದಿದ್ದು. ಲವ್ ಕಾನ್ಸೆಪ್ಟ್ ಅಲ್ಲಿ ನಾವು, ಗುರುಕಿರಣ್ ಸರ್, ವಿನಯ್ ಅವರು, ಆಮೇಲೆ ನಮ್ಮ ನಿರಂಜನ್, ಆರ್ಯವರ್ಧನ್ ಅವರು, ವಿನಯ್ ಎಲ್ಲರೂ ಬಂದು ಇವತ್ತು ನಾವು ಜೊತೆಯಲ್ಲಿ ನಿಂತ್ಕೊಂಡು ಲವ್ ಸಾಂಗ್ ನ ಎಲ್ಲ ಲವರ್ಸ್ಗಳು ಸೇರಿ ಲಾಂಚ್ ಮಾಡಿದ್ ಬಹಳ ಖುಷಿ ಆಯ್ತು. ಸರ್, ಈಗ ಆರ್ಯವರ್ಧನ್ ಗುರೂಜಿ ಅವರು ಅವ್ರ ಹೆಂಡತಿನ ಎಷ್ಟು ಇಷ್ಟಪಡ್ತಾರೆ ಅಂತ ಬಿಗ್ ಬಾಸ್ ಮನೇಲಿ ಹೇಳಿದ್ದು ರೀಸೆಂಟ್ ಆಗಿ ಟ್ರೆಂಡ್ ಆಗ್ತಾ ಇತ್ತು. ಅಂದ್ರೆ ಒಂದ್ ಕಾರ್ಡ್ ಮನುಷ್ಯನ್ ವೇಷ ಹಾಕೊಂಡು ನೀವು ಮತ್ತೆ ರೂಪೇಶ್ ಅವರು, ಈ ಕಡೆ ಆರ್ಯವರ್ಧನ್ ಗುರೂಜಿ ಅವರು, ಇವತ್ತು ಅವ್ರ ಜೊತೆ ನಿಮ್ ದಂಪತಿ ಅವ್ರ ದಂಪತಿ ಇಬ್ರು ಸೇರಿ ಒಂದ್ ಲವ್ ಸಾಂಗ್ ಬಿಡುಗಡೆ ಮಾಡಿದೀರಾ. ಅವ್ರ ಲವ್ ಸ್ಟೋರಿ ತುಂಬಾ ಹೇಳಿ ಟಾರ್ಚರ್ ಮಾಡಿದ್ರು ತಾನೆ? ಅದು ಒಂದು ಎಪಿಸೋಡ್ ಅಲ್ಲಿ ಬರ್ತದೆ. ಅವರು ಇದು ಬೀಚ್ ಅಲ್ಲಿ ಬರ್ತದೆ ಅಂದ್ರೆ ಹಾಸನದಲ್ಲಿ ಅಂತಾರೆ, ನಾವು ಹಾಸನದಲ್ಲಿ ಇಲ್ಲಿ ಅಂದ್ರೆ ಹಾಸನ ಪಕ್ಕ ಮಂಗಳೂರು ಅಂತಾರೆ. ಸೊ ಅಲ್ಲಿ ಅವರು ತಮ್ಮ ಲವ್ ಸ್ಟೋರಿನ ಹೇಳಕ್ ಪ್ರಾರಂಭ ಮಾಡ್ತಾರೆ ಗುರುಜಿ. ಆವಾಗ ನಾವು ಕೇಳಕ್ ಸ್ಟಾರ್ಟ್ ಮಾಡ್ತೀವಿ, ಯಾವ ಲವ್ ಸ್ಟೋರಿ ಇದು, ಏನಿದು ಕತೆ ಅಂತ ಹೇಳಿದಾಗ ಅವ್ರು ಅಲ್ಲಿ ಶುರು ಮಾಡ್ಕೊಂಡು ಏನೇನೋ ಮಾತಾಡ್ತಾರೆ, ನಮ್ಮೆಲ್ಲರೂ ಅಟ್ಟಿಸಾಡ್ತಾರೆ. ಒಂದು ಬಹಳ ಚೆನ್ನಾಗಿತ್ತು ಅದೊಂದು. ನಿಜಕ್ಕೂ ಎಷ್ಟು ನೆನಪಕ್ಕೆ ಬರ್ತದೆ ಅಂದ್ರೆ ಅವೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ. ಸೊ ಆಗ್ಲೇಬೇಕು, ನಾವಿರೋದೇ ಟ್ರೆಂಡ್ ಕ್ರಿಯೇಟ್ ಮಾಡೋದಕ್ಕೆ. ಈಗ ನಿಮ್ಮ ಲವ್ ಸ್ಟೋರಿ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೋದು ಅಂದ್ರೆ ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ನೀವ್ ಹೇಗ್ ಪ್ರಪೋಸ್ ಮಾಡಿದ್ರಿ? ನಾನು ಕೇಳ್ಪಟ್ಟಿದ್ದೀನಿ, ಅಂದ್ರೆ ನೀವೇ ಹೇಳಿದ್ರಿ ಈ ಹಿಂದೆ ನನ್ನ ಹೆಂಡತಿಯ ನನ್ನ ಮೊದಲ ಕ್ಯಾಮ್ರಾಮ್ಯಾನ್ ಅಂತ ಕೂಡ. ಅವ್ರು ಹೇಳ್ತಾ ಇದ್ರು ನನ್ಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಹೇಳ್ತಾ ಇದ್ರು, ಅಂದ್ರೆ ನನ್ನ ಹಳ್ಳದಲ್ಲಿ ಇಳಿಸಿ ಎಲ್ಲ ಎದೋಳ್ಸ್ಬಿಟ್ಟಿದ್ದಾರೆ ಅಂತ. ಹೌದು, ನಿಜ. ಸೊ ಆ ವಿಚಾರದಲ್ಲಿ ಪಾಪ ಅವರು ನಾನು ಫಸ್ಟ್ ಕನ್ನಡ ಹೋರಾಟ ಮಾಡಿದಾಗ ನೀವು ಹಳೆ ವಿಡಿಯೋಗಳು ನೋಡಿ ತೆಗೆದಿರ್ಬೇಕಾದ್ರೆ ಆ ವಿಡಿಯೋಗಳಲ್ಲಿ ಕ್ಯಾಮರಾಮ್ಯಾನ್ ಅವರು ಮೇಡಮ್. ನನ್ನ ಪ್ರಾರಂಭಿಕ ಹಂತದಲ್ಲಿ ಜನರಿಗೆ ಕನ್ನಡ ಹೋರಾಟದ ಮೂಲಕ ನನ್ನನ್ನು ಪರಿಚಯ ಮಾಡದಂತ ಮೊದಲ ಕ್ಯಾಮರಾಮ್ಯಾನ್ ಅವರೇ. ನನ್ನ ಎಲ್ಲಾ ಹೋರಾಟದಲ್ಲಿ ಜೊತೆಯಾದವರು ಅವರೇ. ಎಷ್ಟೋ ಸಂದರ್ಭದಲ್ಲಿ ನಾವು ಒಂದು ಮದುವೆಗೆ ಹೋಗ್ಬೇಕಿತ್ತು, ಎಷ್ಟೋ ಸಂದರ್ಭದಲ್ಲಿ ಯಾವುದೋ ಒಂದು ಟೂರ್ಗೆ ಹೋಗ್ಬೇಕಿತ್ತು. ಇನ್ನೇನು ಇವತ್ತೆಲ್ಲ ಬಟ್ಟೆ ಪ್ಯಾಕ್ ಮಾಡಿ ಬೆಳಿಗ್ಗೆ ಹೊರಡೋಂಥ ಟೈಮಲ್ಲಿ ದಿಢೀರ್ ಅಂತ ಯಾವ್ದೋ ಕಾಲ್ ಬಂದ್ಬಿಡೋದು, ಏನೋ ಹೋರಾಟ ಅಂತ ಹೇಳಿ. ಬಟ್ ಆದ್ರೂ ಅವರು ಬೇಜಾರು ಮಾಡ್ಕೊಳ್ಳೋದು, ಹಿಂಗೆ ಕಾಲ್ ಬಂದ್ಬಿಡಿದೆ ಹೋಗ್ಲಾ ಅಂದ್ರೆ. ಯಾರೇ ಆಗ್ಲಿ ಮನೇಲಿ ಒಂದು ಟೂರ್ ಪ್ಲಾನ್ ಮಾಡಿ ದಿಢೀರ್ ಅಂತ ಬೆಳಿಗ್ಗೆ ಕ್ಯಾನ್ಸಲ್ ಮಾಡಿ ನಾವು ಇನ್ನೊಂದ್ ಕಡೆ ಹೋಗ್ತೀವಿ ಅಂದ್ರೆ ಯಾರು ಬಿಡ್ತಾರೆ? ಬಟ್ ಅವ್ರು ಬೇಜಾರು ಮಾಡ್ಕೊಳ್ಳದೆ ಪರವಾಗಿಲ್ಲ ಹೋಗಿ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳಿ ಆ ರೀತಿಯ ಒಂದು ಸಪೋರ್ಟ್ ನಿಜಕ್ಕೂ ಗ್ರೇಟ್ ಮೇಡಮ್. ಅದನ್ನ ಮರೆಯಕ್ಕಾಗಲ್ಲ. ನಾನು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಪಾಪ. ನಾವೊಂದು 4, 5, 6 ವರ್ಷ ಆಗಿದೆ ಈಗ ಸಂಪೂರ್ಣವಾಗಿ. ನಾವು ಲವ್ ಮ್ಯಾರೇಜು, ಆಮೇಲೆ ಈಗ ನಾವು ಜೊತೆಲಿರ್ತಕ್ಕಂಥದ್ದು ಒಂದು ಪ್ರೀತಿ ಅನ್ಯೋನ್ಯತೆಯಿಂದ ನಾವು ಬದುಕ್ತಾ ಇದ್ದೀವಿ. ಎಲ್ಲರೂ ಅಷ್ಟೇ, ಗಂಡ ಹೆಂಡ್ತೀರಿ ಯಾರೇ ಆಗಿರಬಹುದು, ಒಂದು ಪ್ರೀತಿಯಿಂದ ಪಾಪ ಅವರು ನಮ್ಮನ್ನ ಬಂದಿರ್ತಾರೆ. ಕಡೆವರೆಗೂ ನಾವೆಲ್ಲರೂ ಪ್ರೀತಿಯಿಂದ ಅವ್ರನ್ನ ನೋಡ್ಕೊಂಡು ಅವ್ರಿಗೋಸ್ಕರ ನಮ್ಮ ಒಂದು ಸುಂದರವಾದ ಬದುಕನ್ನ ಬಾಳೋಣ ಅಂತ ಅನ್ನೋದು ನನ್ನ ಒಂದು ಮನವಿ ಎಲ್ರಿಗೂ. ಸರ್, ಆರ್ಯವರ್ಧನ್ ಸರ್, ಒಂದ್ ನಿಮಿಷ ಹಂಗೆ ಬನ್ನಿ, ನಿಮ್ಮಿಬ್ರು ಫ್ರೆಂಡ್ಶಿಪ್ ನ ಒಂದ್ಸಲ ನೋಡ್ಸ್ಬಿಡೋಣ ಅಂತ. ಇವಾಗ ನೀವಲ್ಲಿ ನಿಮ್ಮ ಹೆಂಡತಿಗೆ ಏನೋ ಸೀರಿಯಸ್ ಆಗಿ ಹೇಳ್ತಾ ಇದ್ರಿ, ಇಲ್ಲಿ ಸ್ವಲ್ಪ ನಿಮ್ದೇ ಡೈಲಾಗ್ ಹೇಳಿ ಕಾಲ್ ಎಳಿತಾ ಇದ್ರು. ಹೇಗಿದೆ ಆ ಒಡನಾಟ ಅವಾಗಿಂದನು? ಯಾರಿಗೆ? ನಿಮ್ಗೆ, ರೂಪೇಶ್ ಅವರು. ನಾವಿಬ್ರು ತುಂಬಾ ಚೆನ್ನಾಗಿದೆ. ಯಾವಾಗ್ಲೂ ಮ್ಯಾಚ್ ನಡಿಬೇಕಾದ್ರೆ RCB ಹೋಯ್ತಿವಿ, ಹೋಗಿ ಮ್ಯಾಚ್ ನ ಗೆಲ್ಸಿದೀವಿ. 3 ಓವರ್ 60 ರನ್ ಗುರೂಜಿ ಬಂದಾಗ ಆಲ್ ಔಟ್. ಇದು ನಾವು ನೋಡಿದಂತ ಮೊದಲನೇ ಒಂದು ಪಂದ್ಯ RCB. ಆದ್ರೂ
ಗುರುಜಿ ಸತ್ ಕಪ್ ಹೊಡಿಸ್ಬಿಟ್ರು ಗುರುಜಿ ಅಲ್ಲ ಗುರುಜಿ. ನಾವು ಮೂಲ ಕಾರಣ ಅಲ್ಲ, ಕಾಸ್ಟ್ಯೂಮ್ ಸರಿಲ್ಲ, ಕಲರ್ ಚೇಂಜ್ ಮಾಡಿ ಅಂತ ಹೇಳಿದೆ, ಅದಾಯ್ತು, ಒಳ್ಳೇದಾಯ್ತು. ಆಮೇಲೆ ಮ್ಯಾಚ್ ಈ ಸರಿ ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ದೆ, ಅದೇ ತರ ಆಯ್ತು. ಬಹಳ ಒಳ್ಳೇದಾಗ್ಲಿ, ರೂಪೇಶ್ ರಾಜಣ್ಣಗೆ ಬೇಗ ಒಂದು ಗಂಡ್ಮಗು ಹುಟ್ಲಿ. ಆಮೇಲೆ ಇನ್ನೊಂದೇನು ಅಂದ್ರೆ ಅವತ್ತು ಮ್ಯಾಚ್ ನಡಿಬೇಕಾದ್ರೆ ಸುಮಾರು 7 ರಿಂದ 8 ಕ್ಯಾಚ್ ಹಿಡಿದಿದ್ದೀವಿ. ಯಾವ ಮಗು ಹುಟ್ಟದ್ ಕೇಳಿ ಅವ್ರು 7 ರಿಂದ 8 ಕ್ಯಾಚ್ ಹಿಡಿದಿದ್ದೀವಿ ಸ್ಟ್ಯಾಂಡ್ ಅಲ್ಲಿ ಗುರುಗಳೇ. ಮನೇಲಿ ಒಂದು ಕ್ಯಾಚ್ ಇದೆ ಕೇಳಿ. ಇಲ್ಲ ಹಾಕಿ ಮನೇಲಿ ಒಂದು ಕ್ಯಾಚ್ ಇದೆ. ಈಗ ಕನ್ನಡ ಪರ ಹೋರಾಟಗಾರರು ಅಂತ ಹೇಳಿದಾಗ ಈಗ ಅಶ್ವಿನಿ ಗೌಡ ಅವ್ರು ಕೂಡ ಹೋಗಿದ್ದಾರೆ. ಅಂದ್ರೆ ಈ ಹಿಂದೆ ನೀವ್ ಹೋಗಿದ್ರಿ, ಕಿರಿಕೀರ್ತಿ ಅವ್ರು ಹೋಗಿದ್ರು, ಅಂದ್ರೆ ಕನ್ನಡ ಬಗ್ಗೆ ಮಾತನಾಡೋರು. ಈಗ ಅಶ್ವಿನಿ ಗೌಡ ಅವರಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಹೇಳಿ, ಅವ್ರು ಹೇಗ್ ಆಡ್ತಿದ್ದಾರೆ? ಸೊ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಪ್ರಾರಂಭದ ಮೊದಲನೇ 1-2 ವಾರದಲ್ಲಿ ಆ ಮಟ್ಟಿಗೆ ಒಂದು ಪರ್ಫಾರ್ಮ್ ಮಾಡೋದು ತುಂಬಾ ಕಷ್ಟ. ಆಮೇಲೆ ಇನ್ನೊಂದೇನು ಅಂದ್ರೆ ಒಂದು ಕರೆಕ್ಟ್ ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ಬೇಕು, ನನ್ನ ಪ್ರಕಾರ ಇನ್ನೂ ಒಂದು 5-6 ವಾರ ಬೇಕು ಮೇಡಮ್. ಒಂದು 5-6 ವಾರ ಆದ್ಮೇಲೆನೆ ನಮ್ಗೆ ಯಾವುದೇ ಆಟಗಾರರು ಈಗ ಇರೋಂಥವ್ರು ಅಷ್ಟು ಜನ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಅಂತಿಮವಾಗಿ ಅವ್ರ ಬಗ್ಗೆ ನಾವೊಂದು ಕರೆಕ್ಟ್ ಒಂದು ವ್ಯಕ್ತಿತ್ವವಾಗಿ ಜನ ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದಕ್ಕೆ ನಿಮ್ಗೊಂದು 5-6 ವಾರ ಬೇಕು. ಆವಾಗ ನಾವು ಹೇಳ್ಬೋದು ಅವ್ರು ಹೇಗೆ ಏನು ಅಂತ ಹೇಳಿ. ಈಗ ಪ್ರಾರಂಭಿಕ ಹಂತದಲ್ಲಿ ಗುಡ್, ಪರವಾಗಿಲ್ಲ ಅಂತ ಅನ್ಸುತ್ತೆ, ಚೆನ್ನಾಗಿದೆ ಅಂತ ಅನ್ಸುತ್ತೆ, ಒಳ್ಳೇದಾಗ್ಲಿ ಅನ್ಸುತ್ತೆ. ನಿಮ್ ಚಾನಲ್ಗೆ ಒಳ್ಳೇದಾಗ್ಲಿ. ಜೈ ಕರ್ನಾಟಕ.